ಗೋವಾದಲ್ಲೇ ಮಾಡಿರೋವಂಥ ಜಾಮೂನ್ನ ತಿಂದ್ಬಿಡೋಣ. ಅಲ್ಲಿ ಯೂಸ್ ಮಾಡೋದೇ ಬೇಡ, ಬಾಯಲ್ಲಿ ಇಟ್ಟಿದ ತಕ್ಷಣ ಹಂಗೆ ಕರ್ಗೋಗ್ತಾಯಿದೆ. ಹಾಯ್, ನನ್ನ ಹೆಸರು ಸುಕ್ಷಿತ್ ಅಂತ. ಸ್ವಾಗತ್ ಬ್ರಾಹ್ಮಿನ್ಸ್ ಕೆಫೆ ಅಂತ ಓಪನ್ ಮಾಡಿದ್ದೀವಿ ಜಯನಗರ ಹೋಳಿಗೆ ಮನೆ 2 ಬಿಲ್ಡಿಂಗ್ ಈಚೆ. ಹಳೆ ನಟರಾಜ್ ಚೋಲೆ ಬರ್ತದೆ ಇತ್ತು. ಬೆಳಗ್ಗೆ 7 o'clock ರಾತ್ರಿ 10 o'clock ಇರುತ್ತೆ. ನಮ್ಮದ್ರಲ್ಲಿ ಫಾಸ್ಟ್ ಮೂವಿಂಗ್ ಅಂತಂದರೆ ಪಡ್ಡು, ನೀರು ದೋಸೆ ವಿತ್ ಪನ್ನೀರ್ ಗೀ ರೋಸ್ಟು, ಪುಡಿ ಮಸಾಲೆ ದೋಸೆ, ಖಾಲಿ ದೋಸೆ ಚೆನ್ನಾಗಿ ಹೋಗುತ್ತೆ. ಲೊಕೇಶನ್ ಬಂದುಬಿಟ್ಟು ಜಯನಗರ 4th ಬ್ಲಾಕು, ಗಣಪತಿ ದೇವಸ್ಥಾನ ಹತ್ರ ಮನೆ ಹೋಳಿಗೆ ಅಂತಿದೆ. ಅದರಿಂದ 3 ಬಿಲ್ಡಿಂಗ್ ಈಚೆಗೆ ಬರುತ್ತೆ. ಸೊ ನೆಕ್ಸ್ಟು ಇವ್ರದ್ದು ಫಾಸ್ಟ್ ಮೂವಿಂಗ್ ಆ್ಯಂಡ್ ವಿತ್ ಬೆಸ್ಟ್ ನೀರು ದೋಸೆ ವಿತ್ ಗೀ ರೋಸ್ಟು. ಮಸಾಲ ನೆಕ್ಸ್ಟ್ ಲೆವೆಲ್ ಇದೆ. ಜಾಸ್ತಿ ಮಸಾಲ ಆ ಥರ ಏನಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ. ಈರುಳ್ಳಿ ಎಲ್ಲ ತುಪ್ಪದಲ್ಲೇ ಬೇಯಿಸ್ಬಿಟ್ಟಿದ್ದಾರೆ. ಪ್ರತಿಯೊಂದು ಇದರೊಳಗಡೆ ಗೀ ಯಥೇಚ್ಛವಾಗಿ ಹಂಗೆ ಟೇಸ್ಟ್ ಸಿಗುತ್ತೆ. ಯಾಕಂದರೆ ಇದು ಹೆಸರೇ ಗೀ ರೋಸ್ಟು. ಸೊ ಪನ್ನೀರ್ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಿಬಿಡೋಣ. ಫುಲ್ ಸಣ್ಣ ಸಣ್ಣ ಪನ್ನೀರ್ ಯೂಸ್ ಮಾಡಿರೋದು ನಂದಿನಿ ಪನ್ನೀರ್ ಅಂತ. ಆಯಿಲ್ ಇಟ್ಟರೆ ಹಂಗೆ ಕರೋಗುತ್ತೆ. ಸಾಕಾಗಿದೆ. ನೆಕ್ಸ್ಟು ಗೀ ರೋಸ್ಟ್ನ ಹಂಗೆ ಇನ್ನೊಂದು ಬೈಟು ತೊಗೊಂಬಿಡೋಣ. ಇವ್ರದ್ದು ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಏನಕ್ಕೆ ಅಂತ ಇವಾಗ ಗೊತ್ತಾಯಿತು. ಇದ್ರ ಟೇಸ್ಟ್ ಹಂಗೆ ಬೆಂಕಿಯಾಗಿದೆ. ಸಾಕಾಗಿದೆ. ಸೊ ಅವರೇ ಹೇಳಿ ಹೋಟ್ಲ್ ಓನರ್ ಅವರು ರೆಕಮೆಂಡ್ ಮಾಡಿರೋವಂಥ ದೋಸೆ ಗೀ ಪುಡಿ ಮಸಾಲ ದೋಸೆ. ಫಸ್ಟು ಗೀ ಎಲ್ಲ ಹಂಗೆ ಒಂದು ಲೇಯರ್ ಹಂಗೆ ಕಾಣಿಸ್ತಿದೆ ದೋಸೆ ಮೇಲೆ. ಅದನ್ನು ಜಾಸ್ತಿ ಕಾಯಿಸೋದು ಬೇಡ, ತಿನ್ಬಿಡೋಣ. ನೋಡಿ, ಬರೀ ಪುಡಿ ಗೀ ಮತ್ತು ದೋಸೆ ಹೆಂಗಿದೆ ಅಂತ ಟೆಸ್ಟ್ ಮಾಡೋಣ. ಬಾಯಲ್ಲಿ ಹಾಕಿದ ಹಂಗೆ ಅದು ರೆಡ್ ಚಿಲ್ಲಿ ಒಣಮೆಣ್ಸಿನ್ಕಾಯಿದು ಹಂಗೆ ಫ್ಲೇವರ್ ಬರುತ್ತೆ. ಕಡಲೆ ಪಪ್ಪು ಯೂಸ್ ಮಾಡಿದ್ದಾರೆ ಆ ಪುಡಿಗೆ. ಆಮೇಲೆ ಪ್ರತಿಯೊಂದು ಬೈಟಲ್ಲೂ ಗೀ ಡಾಮಿನೇಟ್ ಮಾಡ್ತಾರೆ.
ಸಕ್ಕತ್ತಾಗಿದೆ. ಸೊ ಆಲೂಗಡ್ಡೆ ಈರುಳ್ಳಿ ಪಲ್ಯ ಜೊತೆಗೆ ದೋಸೆ. ಹ್ಞೂ 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 ಸಕ್ಕ ಟೇಸ್ಟು ಗುರು. ಸ್ಪೈಸಸ್ಸೇ ಇಲ್ಲ ಪ್ಯಾಕ್ ಹೇಳ್ಬೇಕಂದ್ರೆ. ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಿಟ್ಟು ಬರುತ್ತೆ, ಅದು ಪುಡೀಲಿ ಯೂಸ್ ಮಾಡಿರೋದು. ಅದು ಬಿಟ್ಟರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಕುಂದಾಪುರದು ಫೇಮಸ್ ನೀರು ದೋಸೆ ತಿನ್ನಬೇಕಂದ್ರೆ ನೀವು ಬರಬೇಕಾಗಿರೋದು ಬ್ರಾಹ್ಮಿಣ್ಸ್ ಕೆಫೆ, ಎಕ್ಸಾಕ್ಟ್ ಅಡ್ಜಸೆಂಟು ಇಂಡಿಯನ್ ಟಿಫನ್ ಕ್ಲಬ್ಬು. ಸೊ ಫಸ್ಟು ನಾರ್ಮಲಾಗಿ ನೀರು ದೋಸೆ ಟೇಸ್ಟ್ ಮಾಡಿಬಿಡೋಣ. ಹಾಂ ನೀರು ದೋಸೆ ಎಷ್ಟು ಕನ್ಸಿಸ್ಟೆನ್ಸಿ ಆಗಿದೆ ಅಂತಂದರೆ ಬಾಯಲ್ಲಿಟ್ಟರೆ ಹಂಗೆ ಪೇಪರ್ ಥರ ಇದೆ ನೀರು ದೋಸೆ. ಟೇಸ್ಟ್ ಮಾಡಿಬಿಡೋಣ. ಸಖತ್ತಾಗಿದೆ. ಕಾಯಿ ಬೆಲ್ಲ ತಿನ್ಬಿಡೋಣ. ಕಾಯಿ ಬೆಲ್ಲ ಜೊತೆ ಕಾಂಟ್ ರೆಸಿಸ್ಟ್ ಟು ಈಟ್ ದಿಸ್. ತೊಗೊಂಡು ಕಾಯಿ ಬೆಲ್ಲ ಜೊತೆ ಮಿಕ್ಸ್ ಮಾಡಿ ಚಿಯರ್ಸ್. ಮಂಗಳೂರವರು, ಕುಂದಾಪುರದವ್ರು ಯಾರ್ಯಾರು ನಿಮ್ಮ ಹೋಮ್ ಫುಡ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಡೆಫಿನೆಟ್ಲಿ ಸ್ವಾಗತ್ ಬ್ರಾಹ್ಮಿಣ್ಸ್ ಕೆಫೆಗೆ ಬರಲೇಬೇಕು ನೀವು. ತಿನ್ಬಿಡೋಣ. ಹಾಂ ಕಾಯಿ ಮುದ್ದೆ ಬೆಲ್ಲ, ತೆಂಗಿನಕಾಯಿ ತರಿಯಾಗಿ ಕಟ್ ಮಾಡಿ ಹಾಕಿದ್ದಾರೆ. ಹಂಗೆ ತುಪ್ಪದ ಫ್ಲೇವರು, ಅದಕ್ಕೆ ತುಪ್ಪ ಮಿಕ್ಸ್ ಮಾಡಿದ್ದಾರೆ. ಹೇಳೋಕ್ಕೆ ಮಾತೇ ಇಲ್ಲ, ಸಕ್ಕತ್ತಾಗಿದೆ. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತಂದರೆ ನೀವು ಡೆಫಿನೆಟ್ಲಿ ಇಲ್ಲಿಗೆ ಬರಲೇಬೇಕು. ಇನ್ನೊಂದು ಬೈಟ್ ತೊಗೊಂಡ್ಬಿಡೋಣ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ, ಲಿಟ್ರಲಿ ಲಿಟ್ಟಾಗಿದೆ. ಹಾಂ ಸಕ್ಕತ್ತಾಗಿದೆ ಗುರು. ರೆಡ್ ಕಲರಾಗಿ ಲೈಟಾಗಿ ಏನೋ ಹಾಕಿದ್ದಾರೆ, ಅದೇನೋ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅದೇನು ಅಂತ. ಹುಳಿಯಾಗಿ ಸ್ವಲ್ಪ ಲೈಟಾಗಿ ಸ್ವೀಟ್ನೆಸ್ಸು ಕೊಡುತ್ತೆ. ಏನದಂತ ನನಗೂ ಗೊತ್ತಿಲ್ಲ. ಸೊ ಚಟ್ನಿ ಜೊತೆಗೆ ಖಾರ ಚಟ್ನಿಗೆ ಒಗ್ಗರಣೆ ಹಾಕಿದ್ದಾರೆ. ಇನ್ನು ಮೂರು ಟೇಸ್ಟ್ ಮಾಡಿದ್ಮೇಲೆ ಅನಿಸಿದ್ದು ನೀರು ದೋಸೆ ಕರೆಕ್ಟಾಗಿ ಸೂಟ್ ಆಗೋದೆ ಕಾಯಿ ಬೆಲ್ಲಗೆ. ಕಾಯಿ ಬೆಲ್ಲ ನೀರು ದೋಸೆ ತಿಂತಾಯಿದ್ರೆ ಪರಮ ಸುಖ. ಕನ್ಸಿಸ್ಟೆನ್ಸಿ ಇದ್ದರೆ ಯಾವ ಅಡುಗೆ ಆದರೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೊಟ್ಟಿದ್ದಾರೆ ಇವರು. ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ನೀವು ನೀರು ದೋಸೆನ.
ಹಾಯ್ ಹಲೋ ನಮಸ್ತೆ ಕರುನಾಡು. ನಾನು ನಮ್ಮ ಮನೋಜ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು LIC ಮಾಡೋದು ಮಾತ್ರ ಮರಿಬೇಡಿ. LIC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ಮತ್ತು ನೀರು ದೋಸೆನ ಮಸ್ಟ್ ಟ್ರೈ ಮಾಡಬೇಕಾಗಿರೋ ಜಾಗ ಬಂದು ಸ್ವಾಗತ್ ಬ್ರಾಹ್ಮಿನ್ಸ್ ಕೆಫೆ. ಸಾಕಾಗಿದೆ ಅವರು. ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗುತ್ತೆ.